ಬೆಂಗಳೂರಿನ ವಿದ್ಯಾರಣ್ಯಪುರದಲ್ಲಿ ಕಾರ್ ಪಾರ್ಕ್ ಮಾಡೋ ವಿಚಾರಕ್ಕೆ ಮಾರಾಮಾರಿ ನಡೆದು ಹೋಗಿದೆ. ನಿನ್ನೆ ರಾತ್ರಿ ನಡೆದಿರ್ತಕ್ಕಂಥ ಘಟನೆ, BMW ಕಾರಲ್ಲಿ ಬಂದಿರತಕ್ಕಂಥ ವ್ಯಕ್ತಿಯೊಬ್ಬರು BMW ಕಾರನ್ನ ಒಂದು ಮನೆಯ ಎದುರುಗಡೆ ಪಾರ್ಕ್ ಮಾಡಿರ್ತಾರೆ. ಆ ಸಂದರ್ಭದಲ್ಲಿ ನಿನ್ನೆ ರಾತ್ರಿ ಆ ಮನೆಯವರು ಈ ವ್ಯಕ್ತಿಗೆ ವಾರ್ನ್ ಮಾಡಿರ್ತಾರೆ, ಮನೆ ಎದುರುಗಡೆ ಪಾರ್ಕ್ ಮಾಡಬೇಡಿ ಅಂತ. ಆದರೂ ಕೂಡ ಮನೆ ಎದುರುಗಡೆ ಪಾರ್ಕ್ ಮಾಡಿರ್ತಾರೆ. ಹಾಗಾಗಿ ಆ ಸಂದರ್ಭದಲ್ಲಿ ಆ ವ್ಯಕ್ತಿ ಬಂದು ಮನೆಯವರ ಬಳಿ ಗಲಾಟೆ ಮಾಡಿದ್ದಾರೆ. ಮಾರಾಮಾರಿಯೇ ನಡೆದು ಹೋಗಿದೆ. ಮಾತಿಗೆ ಮಾತು ಬೆಳೆದು ಪ್ರಕರಣ ದಾಖಲಿಸುವಲ್ಲಿಯವರೆಗೂ ಕೂಡ ಮುಂದುವರೆದಿದೆ. ಮನೆಯವರ ಮೇಲೆ ರೇಗಾಡಿ ಗಲಾಟೆ ಮಾಡಿದ್ದಾರೆ ಅಂತ ಹೇಳಲಾಗಿದೆ. ಆ BMW ಕಾರ್ ತಂದು ಪಾರ್ಕ್ ಮಾಡಿರುವಂಥ ವ್ಯಕ್ತಿ, ಇದೀಗ ಪ್ರಕರಣ ದಾಖಲಾಗಿದೆ. ಎಷ್ಟು ಮಟ್ಟಿಗೆ ಗಲಾಟೆ ನಡೆದಿದೆ ಅಂತ ಅಂದರೆ ಮಾರಾಮಾರಿವರೆಗೂ ಹೋಗಿದೆ. ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಿ ಬೆಂಗಳೂರಿನ ವಿದ್ಯಾರಣ್ಯಪುರದಲ್ಲಿ. ಸರ್ ಏನು ಸರ್ ಇದು? ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ಪ್ರತಿನಿಧಿ ಅಭಿಷೇಕ್ ಜಯಶಂಕರ್ ಲೈವ್ ಕನೆಕ್ಟ್ ಆಗಿದ್ದಾರೆ. ಅಭಿಷೇಕ್, ಏನೆಲ್ಲ ಇಷ್ಟು ದೊಡ್ಡ ಗಲಾಟೆ ಆಗಕ್ಕೆ ಏನು ಕಾರಣ? ಜಸ್ಟ್ ಒಂದು ಕಾರ್ ಪಾರ್ಕ್ ಮಾಡೋ ವಿಚಾರಕ್ಕೆ ಇಷ್ಟು ದೊಡ್ಡ ಗಲಾಟೆನ, ಏನು ಡೀಟೇಲ್ಸ್ ಇದೆ? ಎಸ್, ಈಗಾಗಲೇ ಏನು ಈ ಸಂಬಂಧವಾಗಿ ವಿದ್ಯಾರಣ್ಯಪುರ ಪೊಲೀಸರು ಹೇಳುವಂತಹ ಪ್ರಕಾರ ಒಂದು ಸಣ್ಣ ಕಿರಿಕಿ ಏನಿದೆ ಅಂದರೆ ಗೇಟ್ ಮುಂದೆ ನಡೆದಂತಹ, ಅಂದರೆ ಗೇಟ್ ಮುಂದೆ ಪಾರ್ಕನ್ನು ಮಾಡಿರ್ತಾರೆ. ಈ ಸಂದರ್ಭದಲ್ಲಿ ಅವರಿಬ್ಬರ ನಡುವೆ ಅಂದರೆ ಗೇಟ್ ತೆಗೆಯೋದಕ್ಕೆ ಸಾಧ್ಯ ಆಗೋದಿಲ್ಲ, ಹೀಗಾಗಿ ಮುಂದೆ ನಿಲ್ಲಿಸಿ ಅಂತ ಹೇಳಿ ಆ ಗೇಟ್ನ ಮನೆಯವರು ಏನಿದ್ದಾರೆ ಅವರು ರಿಕ್ವೆಸ್ಟನ್ನು ಮಾಡ್ಕೊಳ್ತಾರೆ. ಆದರೆ BMW ಇದ್ದಂತಹ ವ್ಯಕ್ತಿ ಏನಿದ್ದಾನೆ ಆತ ದರ್ಪವನ್ನು ಮೆರಿತಾನೆ, ನಾನು ಇಲ್ಲೇ ನಿಲ್ಲಿಸ್ತೀನಿ ಗಾಡಿ, ಇದು ಈ ರಸ್ತೆ ಯಾರ್ದು ಕೂಡ ಅಲ್ಲ ಅಂತ ಹೇಳಿ ಆತ ಒಂದು ಹೇಳಿಕೆಯನ್ನು ಕೊಟ್ಟಂತಹ ಹಿನ್ನೆಲೆಯಲ್ಲಿ ಸಹಜವಾಗಿ ಅವರ ನಡುವೆ ಟಕಾಫಾರ್ ಕೂಡ ಆಗಿದೆ. ಈ ಹಿನ್ನೆಲೆಯಲ್ಲಿ ಅಂದರೆ ಅಲ್ಲಿದ್ದಂತಹ ಸ್ಥಳೀಯರು, ಅಕ್ಕಪಕ್ಕದ ನಿವಾಸಿಗಳು ಕೂಡ ಈ ಆತ BMW ಕಾರಿನ ಚಾಲಕ ಏನಿದ್ದಾನೆ ಆತನ ವಿರುದ್ಧ ಕೂಗಾಟವನ್ನು ಮಾಡ್ತಾ ಇರುವಂಥದ್ದು. ಈ ವೇಳೆ ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ದಾನೆ ಅಂತ ಹೇಳಿ BMW ಚಾಲಕನ ಮೇಲೆ ಒಂದು ಹಲ್ಲೆಯನ್ನು ನಡೆಸುವಂತಹ ಒಂದು ಕೆಲಸಗಳನ್ನು ಕೂಡ ಮಾಡಿದ್ರೆ ಆತನು ಕೂಡ ಮರು ಹಲ್ಲೆಯನ್ನು ಮಾಡ್ತಾನೆ. ಹೀಗಾಗಿ ಈ ಒಂದು ಸಣ್ಣ ವಿಚಾರ ಏನಿದೆ ಅಂದರೆ ಪಾರ್ಕಿಂಗ್ದ ವಿಚಾರ ಏನಿದೆ ಸಾಕಷ್ಟು ಮಾರಾಮಾರಿಗೆ ಕಾರಣ ಆಯಿತು ಅಂತಲೇ ಹೇಳ್ಬೋದಾಗಿದೆ. ಈಗ ಸದ್ಯ ಯಾರು ಇದರಲ್ಲಿ ಕಲ್ಪ್ರಿಟ್ ಅಂತ ಹೇಳಿ ಪತ್ತೆ ಹಚ್ಚಿ ಪೊಲೀಸರು ಅವರನ್ನು ಒಂದು ವಶಕ್ಕೆ ಪಡೆದು ಅವರಿಂದ ಹೇಳಿಕೆಗಳನ್ನು ಮತ್ತು ಸ್ಪಷ್ಟನೆಯನ್ನು ತೆಗೆದುಕೊಳ್ಳುವಂತಹ ಕೆಲಸಗಳನ್ನು ಕೂಡ ಮುಂದಿನ ಹಂತದಲ್ಲಿ ಮಾಡಲಿದ್ದಾರೆ ಅಂತಲೇ ಹೇಳ್ಬೋದಾಗಿದೆ. ಹೀಗಾಗಿ ಸದ್ಯ ವಿದ್ಯಾರಣ್ಯಪುರದಲ್ಲಿ ಈ ಒಂದು ಸಣ್ಣ ಒಂದು ಪಾರ್ಕಿಂಗ್ ವಿಚಾರಕ್ಕೆ ಇಷ್ಟು ದೊಡ್ಡ ಮಾರಾಮಾರಿ ಆಗಿದೆ. ಈಗ ಈ ಸಂಬಂಧವಾಗಿ ಮುಂದಿನ ಹಂತದ ಒಂದು ತನಿಖೆ ಏನಿದೆ ಆ ತನಿಖೆಯನ್ನ ವಿದ್ಯಾರಣ್ಯ ಪೊಲೀಸರು ಮಾಡಲಿದ್ದಾರೆ. ಶ್ರೀಲಕ್ಷ್ಮಿ. ರೈಟ್, ಥ್ಯಾಂಕ್ ಯು ಅಭಿಷೇಕ್ ಡೀಟೇಲ್ಸ್ಗಾಗಿ. ಬೆಂಗಳೂರಿನ ವಿದ್ಯಾರಣ್ಯಪುರದಲ್ಲಿ ಕಾರ್ ಪಾರ್ಕ್ ಮಾಡೋ ವಿಚಾರಕ್ಕೆ ಮಾರಾಮಾರಿ ನಡೆದು ಹೋಗಿದೆ. ನಿನ್ನೆ ರಾತ್ರಿ ನಡೆದಿರ್ತಕ್ಕಂಥ ಘಟನೆ, BMW ಕಾರಲ್ಲಿ ಬಂದಿರತಕ್ಕಂಥ ವ್ಯಕ್ತಿಯೊಬ್ಬರು BMW ಕಾರನ್ನ ಒಂದು ಮನೆಯ ಎದುರುಗಡೆ ಪಾರ್ಕ್ ಮಾಡಿರ್ತಾರೆ. ಆ ಸಂದರ್ಭದಲ್ಲಿ ನಿನ್ನೆ ರಾತ್ರಿ ಆ ಮನೆಯವರು ಈ ವ್ಯಕ್ತಿಗೆ ವಾರ್ನ್ ಮಾಡಿರ್ತಾರೆ, ಮನೆ ಎದುರುಗಡೆ ಪಾರ್ಕ್ ಮಾಡಬೇಡಿ ಅಂತ. ಆದರೂ ಕೂಡ ಮನೆ ಎದುರುಗಡೆ ಪಾರ್ಕ್ ಮಾಡಿರ್ತಾರೆ. ಹಾಗಾಗಿ ಆ ಸಂದರ್ಭದಲ್ಲಿ ಆ ವ್ಯಕ್ತಿ ಬಂದು ಮನೆಯವರ ಬಳಿ ಗಲಾಟೆ ಮಾಡಿದ್ದಾರೆ. ಮಾರಾಮಾರಿಯೇ ನಡೆದು ಹೋಗಿದೆ. ಮಾತಿಗೆ ಮಾತು ಬೆಳೆದು ಪ್ರಕರಣ ದಾಖಲಿಸುವಲ್ಲಿಯವರೆಗೂ ಕೂಡ ಮುಂದುವರೆದಿದೆ. ಮನೆಯವರ ಮೇಲೆ ರೇಗಾಡಿ ಗಲಾಟೆ ಮಾಡಿದ್ದಾರೆ ಅಂತ ಹೇಳಲಾಗಿದೆ. ಆ BMW ಕಾರ್ ತಂದು ಪಾರ್ಕ್ ಮಾಡಿರುವಂಥ ವ್ಯಕ್ತಿ, ಇದೀಗ ಪ್ರಕರಣ ದಾಖಲಾಗಿದೆ. ಎಷ್ಟು ಮಟ್ಟಿಗೆ ಗಲಾಟೆ ನಡೆದಿದೆ ಅಂತ ಅಂದರೆ ಮಾರಾಮಾರಿವರೆಗೂ ಹೋಗಿದೆ. ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಿ ಬೆಂಗಳೂರಿನ ವಿದ್ಯಾರಣ್ಯಪುರದಲ್ಲಿ.
ಸರ್ ಏನ್ ಸರ್ ಇದು? ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ಪ್ರತಿನಿಧಿ ಅಭಿಷೇಕ್ ಜಯಶಂಕರ್ ಲೈವ್ ಕನೆಕ್ಟ್ ಆಗಿದ್ದಾರೆ. ಅಭಿಷೇಕ್, ಏನೆಲ್ಲ ಇಷ್ಟು ದೊಡ್ಡ ಗಲಾಟೆ ಆಗಕ್ಕೆ ಏನ್ ಕಾರಣ? ಜಸ್ಟ್ ಒಂದು ಕಾರ್ ಪಾರ್ಕ್ ಮಾಡೋ ವಿಚಾರಕ್ಕೆ ಇಷ್ಟು ದೊಡ್ಡ ಗಲಾಟೆನ, ಏನ್ ಡೀಟೇಲ್ಸ್ ಇದೆ? ಎಸ್, ಈಗಾಗಲೇ ಏನು ಈ ಸಂಬಂಧವಾಗಿ ವಿದ್ಯಾರಣ್ಯಪುರ ಪೊಲೀಸರು ಹೇಳುವಂತಹ ಪ್ರಕಾರ ಒಂದು ಸಣ್ಣ ಒಂದು ಕಿರಿಕೆ ಏನಿದೆ, ಅಂದ್ರೆ ಗೇಟ್ ಮುಂದೆ ನಡೆದಂತಹ, ಅಂದ್ರೆ ಗೇಟ್ ಮುಂದೆ ಪಾರ್ಕ್ ಅನ್ನು ಮಾಡಿರ್ತಾರೆ. ಈ ಸಂದರ್ಭದಲ್ಲಿ ಅವರಿಬ್ಬರ ನಡುವೆ ಅಂದ್ರೆ ಗೇಟ್ ತೆಗೆಯೋದಕ್ಕೆ ಸಾಧ್ಯ ಆಗೋದಿಲ್ಲ, ಹೀಗಾಗಿ ಮುಂದೆ ನಿಲ್ಲಿಸಿ ಅಂತ ಹೇಳಿ ಆ ಗೇಟ್ನ ಮನೆಯವರು ಏನಿದ್ದಾರೆ ಅವರು ರಿಕ್ವೆಸ್ಟ್ ಅನ್ನ ಮಾಡ್ಕೊಳ್ತಾರೆ. ಆದ್ರೆ BMW ಇದ್ದಂತಹ ವ್ಯಕ್ತಿ ಏನಿದ್ದಾನೆ ಆತ ದರ್ಪವನ್ನ ಮೆರಿತಾನೆ, ನಾನು ಇಲ್ಲೇ ನಿಲ್ಲಿಸ್ತೀನಿ ಗಾಡಿ, ಇದು ಈ ರಸ್ತೆ ಯಾರ್ದು ಕೂಡ ಅಲ್ಲ ಅಂತ ಹೇಳಿ ಆತ ಒಂದು ಹೇಳಿಕೆಯನ್ನು ಕೊಟ್ಟಂತಹ ಹಿನ್ನೆಲೆಯಲ್ಲಿ ಸಹಜವಾಗಿ ಅವರ ನಡುವೆ ಟಕಾಫಾರ್ ಕೂಡ ಆಗಿದೆ. ಈ ಹಿನ್ನೆಲೆಯಲ್ಲಿ ಅಂದ್ರೆ ಅಲ್ಲಿದ್ದಂತಹ ಸ್ಥಳೀಯರು, ಅಕ್ಕಪಕ್ಕದ ನಿವಾಸಿಗಳು ಕೂಡ ಈ ಆತ BMW ಕಾರಿನ ಚಾಲಕ ಏನಿದ್ದಾನೆ ಆತನ ವಿರುದ್ಧ ಕೂಗಾಟವನ್ನು ಮಾಡ್ತಾ ಇರುವಂಥದ್ದು. ಈ ವೇಳೆ ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ದಾನೆ ಅಂತ ಹೇಳಿ BMW ಚಾಲಕನ ಮೇಲೆ ಒಂದು ಹಲ್ಲೆಯನ್ನು ನಡೆಸುವಂತಹ ಒಂದು ಕೆಲಸಗಳನ್ನು ಕೂಡ ಮಾಡಿದ್ರೆ ಆತನು ಕೂಡ ಮರು ಹಲ್ಲೆಯನ್ನು ಮಾಡ್ತಾನೆ. ಹೀಗಾಗಿ ಈ ಒಂದು ಸಣ್ಣ ವಿಚಾರ ಏನಿದೆ ಅಂದ್ರೆ ಪಾರ್ಕಿಂಗ್ದ ವಿಚಾರ ಏನಿದೆ ಸಾಕಷ್ಟು ಮಾರಾಮಾರಿಗೆ ಕಾರಣ ಆಯಿತು ಅಂತಾನೆ ಹೇಳ್ಬೋದಾಗಿದೆ. ಈಗ ಸದ್ಯ ಯಾರು ಇದರಲ್ಲಿ ಕಲ್ಪ್ರಿಟ್ ಅಂತ ಹೇಳಿ ಪತ್ತೆ ಹಚ್ಚಿ ಪೊಲೀಸರು ಅವರನ್ನ ಒಂದು ವಶಕ್ಕೆ ಪಡೆದು ಅವರಿಂದ ಹೇಳಿಕೆಗಳನ್ನ ಮತ್ತೆ ಸ್ಪಷ್ಟನೆಯನ್ನ ತೆಗೆದುಕೊಳ್ಳುವಂತಹ ಕೆಲಸಗಳನ್ನು ಕೂಡ ಮುಂದಿನ ಹಂತದಲ್ಲಿ ಮಾಡಲಿದ್ದಾರೆ ಅಂತಾನೆ ಹೇಳ್ಬೋದಾಗಿದೆ. ಹೀಗಾಗಿ ಸದ್ಯ ವಿದ್ಯಾರಣ್ಯಪುರದಲ್ಲಿ ಈ ಒಂದು ಸಣ್ಣ ಒಂದು ಪಾರ್ಕಿಂಗ್ ವಿಚಾರಕ್ಕೆ ಇಷ್ಟು ದೊಡ್ಡ ಮಾರಾಮಾರಿ ಆಗಿದೆ. ಈಗ ಈ ಸಂಬಂಧವಾಗಿ ಮುಂದಿನ ಹಂತದ ಒಂದು ತನಿಖೆ ಏನಿದೆ ಆ ತನಿಖೆಯನ್ನ ವಿದ್ಯಾರಣ್ಯ ಪೊಲೀಸರು ಮಾಡಲಿದ್ದಾರೆ. ಶ್ರೀಲಕ್ಷ್ಮಿ. ರೈಟ್, ಥ್ಯಾಂಕ್ ಯು ಅಭಿಷೇಕ್ ಡೀಟೇಲ್ಸ್ಗಾಗಿ. ಬೆಂಗಳೂರಿನ ವಿದ್ಯಾರಣ್ಯಪುರದಲ್ಲಿ ಕಾರ್ ಪಾರ್ಕ್ ಮಾಡೋ ವಿಚಾರಕ್ಕೆ ಮಾರಾಮಾರಿ ನಡೆದು ಹೋಗಿದೆ. ನಿನ್ನೆ ರಾತ್ರಿ ನಡೆದಿರ್ತಕ್ಕಂಥ ಘಟನೆ, BMW ಕಾರಲ್ಲಿ ಬಂದಿರತಕ್ಕಂಥ ವ್ಯಕ್ತಿಯೊಬ್ಬರು BMW ಕಾರನ್ನ ಒಂದು ಮನೆಯ ಎದುರುಗಡೆ ಪಾರ್ಕ್ ಮಾಡಿರ್ತಾರೆ. ಆ ಸಂದರ್ಭದಲ್ಲಿ ನಿನ್ನೆ ರಾತ್ರಿ ಆ ಮನೆಯವರು ಈ ವ್ಯಕ್ತಿಗೆ ವಾರ್ನ್ ಮಾಡಿರ್ತಾರೆ, ಮನೆ ಎದುರುಗಡೆ ಪಾರ್ಕ್ ಮಾಡಬೇಡಿ ಅಂತ. ಆದರೂ ಕೂಡ ಮನೆ ಎದುರುಗಡೆ ಪಾರ್ಕ್ ಮಾಡಿರ್ತಾರೆ. ಹಾಗಾಗಿ ಆ ಸಂದರ್ಭದಲ್ಲಿ ಆ ವ್ಯಕ್ತಿ ಬಂದು ಮನೆಯವರ ಬಳಿ ಗಲಾಟೆ ಮಾಡಿದ್ದಾರೆ. ಮಾರಾಮಾರಿಯೇ ನಡೆದು ಹೋಗಿದೆ. ಮಾತಿಗೆ ಮಾತು ಬೆಳೆದು ಪ್ರಕರಣ ದಾಖಲಿಸುವಲ್ಲಿಯವರೆಗೂ ಕೂಡ ಮುಂದುವರೆದಿದೆ. ಮನೆಯವರ ಮೇಲೆ ರೇಗಾಡಿ ಗಲಾಟೆ ಮಾಡಿದ್ದಾರೆ ಅಂತ ಹೇಳಲಾಗಿದೆ. ಆ BMW ಕಾರ್ ತಂದು ಪಾರ್ಕ್ ಮಾಡಿರುವಂಥ ವ್ಯಕ್ತಿ, ಇದೀಗ ಪ್ರಕರಣ ದಾಖಲಾಗಿದೆ. ಎಷ್ಟು ಮಟ್ಟಿಗೆ ಗಲಾಟೆ ನಡೆದಿದೆ ಅಂತ ಅಂದರೆ ಮಾರಾಮಾರಿವರೆಗೂ ಹೋಗಿದೆ. ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಿ ಬೆಂಗಳೂರಿನ ವಿದ್ಯಾರಣ್ಯಪುರದಲ್ಲಿ. ಸರ್ ಏನ್ ಸರ್ ಇದು? ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ಪ್ರತಿನಿಧಿ ಅಭಿಷೇಕ್ ಜಯಶಂಕರ್ ಲೈವ್ ಕನೆಕ್ಟ್ ಆಗಿದ್ದಾರೆ. ಅಭಿಷೇಕ್, ಏನೆಲ್ಲ ಇಷ್ಟು ದೊಡ್ಡ ಗಲಾಟೆ ಆಗಕ್ಕೆ ಏನ್ ಕಾರಣ? ಜಸ್ಟ್ ಒಂದು ಕಾರ್ ಪಾರ್ಕ್ ಮಾಡೋ ವಿಚಾರಕ್ಕೆ ಇಷ್ಟು ದೊಡ್ಡ ಗಲಾಟೆನ, ಏನ್ ಡೀಟೇಲ್ಸ್ ಇದೆ?